ಅಧಿಕಾರಕ್ಕಾಗಿ ಇಂಥ ಕೆಲಸವನ್ನ ಮಾಡುತ್ತಾ ಬಿಜೆಪಿ ಪುರಸಭೆ ಅಧಿಕಾರಕ್ಕಾಗಿ ಹಿಂದುತ್ವದಿಂದ ಬಿಜೆಪಿ ದೂರ ಉಳಿದಿದ್ಯಾ? ಅಧಿಕಾರಕ್ಕಾಗಿ ಇಂಥ ಕೆಲಸವನ್ನ ಬಿಜೆಪಿ ಮಾಡುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಪುರಸಭೆ ಅಧಿಕಾರಕ್ಕಾಗಿ ಹಿಂದುತ್ವದಿಂದ ಬಿಜೆಪಿ ದೂರ ಉಳಿತಾ? ಮಹಾರಾಷ್ಟ್ರ ರಾಜಕೀಯದಲ್ಲಿ ಮಹಾ ಅಚ್ಚರಿಯ ಸಂಚಲನ. ಗದ್ದುಗೇರಲು ಓವೈಸಿಯ ಐಎಂಐಎಂ ಜೊತೆ ಬಿಜೆಪಿ ಸದ್ಯಕ್ಕೆ ಯಾವ ರೀತಿ ಆಡಳಿತ ಮಾಡ್ತಾ ಇದೆ? ಮಹಾರಾಷ್ಟ್ರದಲ್ಲಿ ರಾಜಕೀಯದಲ್ಲಿ ಮಹಾ ಅಚ್ಚರಿಯ ಸಂಚಲನ ಆಗ್ತಾ ಇದೆ. ಮಹಾರಾಷ್ಟ್ರದ ಅಕೋಟ್ ಪುರಸಭೆಯಲ್ಲಿ ಜಗತ್ತಿನ 8ನೇ ಅಚ್ಚರಿ. ಪುರಸಭೆಯ 35 ಸ್ಥಾನಗಳ ಪೈಕಿ 33 ಸ್ಥಾನಗಳಲ್ಲಿ ಚುನಾವಣೆ ನಡೆದಿತ್ತು. ಪುರಸಭೆ ಎಲೆಕ್ಷನ್ ಅಲ್ಲಿ ಬಿಜೆಪಿ 11 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. ಬಹುಮತದ ಕೊರತೆಯಿಂದ ಓವೈಸಿ ಪಕ್ಷದ ಜೊತೆ ಮೈತ್ರಿ. ಇನ್ನು ಬಿಜೆಪಿ ನೇತೃತ್ವದಲ್ಲಿ ಅಕೋಟ್ ವಿಕಾಸ್ ಮಂಚ್ ರಾಜಕೀಯ ವಲಯದಲ್ಲಿ ಚರ್ಚೆ ಹುಟ್ಟು ಹಾಕ್ತಾ ಇದೆ. ಈ ಒಂದು ದೋಸ್ತಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ, ಜೊತೆಗೆ ಒಂದು ಆಶ್ಚರ್ಯ ಕೂಡ ಆಗ್ತಾ ಇದೆ. ಅಧಿಕಾರಕ್ಕಾಗಿ ಬಿಜೆಪಿ ಏನ್ ಬೇಕಾದ್ರೂ ಮಾಡುತ್ತಾ ಅನ್ನೋದಕ್ಕೆ ಸದ್ಯಕ್ಕೆ ಇದೊಂದು ಉದಾಹರಣೆ ಅಂತ ಅನ್ಸುತ್ತೆ. ಬಿಜೆಪಿ ಅಂದಾಗ ಹಿಂದುತ್ವದಿಂದ ಕೂಡಿರುವಂತಹ ಪಕ್ಷ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ತನ್ನ ಅಧಿಕಾರಕ್ಕಾಗಿ ಹಿಂದುತ್ವವನ್ನೇ ದೂರ ಮಾಡ್ಕೊಳ್ತಾ ಬಿಜೆಪಿ. ಮಹಾರಾಷ್ಟ್ರದ ಅಕೋಟ್ ಪುರಸಭೆಯಲ್ಲಿ ಜಗತ್ತಿನ 8ನೇ ಅಚ್ಚರಿ ಇದು. ಪುರಸಭೆಯ 35 ಸ್ಥಾನಗಳ ಪೈಕಿ 33 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಪುರಸಭೆ ಎಲೆಕ್ಷನ್ ಅಲ್ಲಿ ಬಿಜೆಪಿ 11 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಬಹುಮತದ ಕೊರತೆಯಿಂದ ಓವೈಸಿ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದೆ. ಬಿಜೆಪಿ ನೇತೃತ್ವದಲ್ಲಿ ಅಕೋಟ್ ವಿಕಾಸ್ ಮಂಚ್ ರಾಜಕೀಯ ವಲಯದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಈ ಒಂದು ದೋಸ್ತಿ. ಇನ್ನು ಬಿಜೆಪಿ 11, ಎಐಎಂಐಎಂ 5, ಶಿಂಧೆ ಸೇನಾ 1, ಶಿವಸೇನೆ 2, ಇನ್ನು ಪವಾರ್ ಎನ್ಸಿಪಿ 2, ಶರದ್ ಎನ್ಸಿಪಿ 1, ಇನ್ನು ಪ್ರಹಾರ್ 3 ಅಧ್ಯಕ್ಷರ ಆಯ್ಕೆಗೆ ಮೈತ್ರಿಕೂಟದಿಂದ ಮತ ಚಲಾವಣೆಯನ್ನ ಮಾಡಲಾಗಿತ್ತು. ಇನ್ನು ಮುಖ್ಯವಾಗಿ ಪುರಸಭೆಯಲ್ಲಿ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಕುಳಿತುಕೊಂಡಿದೆ. ಈಗ ಎಲ್ಲರ ಕಣ್ಣು ಜನವರಿ 13ರ ಚುನಾವಣೆಯ ಮೇಲೆ ನೆಟ್ಟಿದೆ. ಅಧ್ಯಕ್ಷರ ಆಯ್ಕೆಗೆ ಮೈತ್ರಿಕೂಟದಿಂದ ಮತ ಚಲಾವಣೆ ಕೂಡ ಮಾಡಲಾಗಿದೆ. ಜನವರಿ 13ರ ಒಂದು ಚುನಾವಣೆಯತ್ತ ಎಲ್ಲರ ಗಮನ ನೆಟ್ಟಿದೆ. ಸದ್ಯಕ್ಕಂತೂ ಈ ಒಂದು ಪುರಸಭೆಯಲ್ಲಿ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಕುಳಿತುಕೊಂಡಿದೆ. ಅಂದ್ರೆ ಪ್ರಶ್ನೆ ಮಾಡುವಂತಹ ಜಾಗ. ವಿರೋಧ ಪಕ್ಷ ಅಂದಾಗ ಪ್ರಶ್ನೆ ಮಾಡಬಹುದು ಆಡಳಿತ ಪಕ್ಷವನ್ನ. ಈಗ ನಮ್ಮಲ್ಲೂ ಅಷ್ಟೇ. ಈಗ ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನ ಪ್ರಶ್ನೆ ಮಾಡುವಂತಹ ಜಾಗದಲ್ಲಿದ್ದಾರೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪ್ರಶ್ನೆ ಮಾಡಬೇಕು, ಜನರಿಗೆ ಯಾವುದು ಒಳಿತು ಯಾವುದು ಕೆಡಕು ಅದರ ಬಗ್ಗೆ ಕೂಡ ಪ್ರಶ್ನೆ ಮಾಡಬೇಕು. ಆದ್ರೆ ಈಗಿರುವಂತಹ ವಿರೋಧ ಪಕ್ಷದಲ್ಲಿರುವಂತಹ ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಆಗಿರಬಹುದು, ಬಿಜೆಪಿ ಆಗಿರ್ಬೋದು, ಯಾವುದೇ ಪಕ್ಷ ಆದ್ರೂ ಅಷ್ಟೇ ವಿರೋಧ ಪಕ್ಷದಲ್ಲಿ ಕುಳಿತ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಅವ್ರದ್ದೇನಿದೆ ಪಾಯಿಂಟ್ ಆಫ್ ವ್ಯೂ ಅದನ್ನ ಮಾತ್ರ ಹೇಳ್ತಾರೆ. ಆದ್ರೆ ಜನರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಆಡಳಿತ ಪಕ್ಷವನ್ನ ಎಚ್ಚೆತ್ತಿಸುವಂತ ಕೆಲಸವನ್ನೇ ಮಾಡೋದಿಲ್ಲ. ಇನ್ನು ಮಹಾರಾಷ್ಟ್ರ ಗಮನಿಸ್ತಾ ಹೋದ್ರೆ ಈ ಬಿಜೆಪಿ ಈಗ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಮುಂದಾಗ್ಬಿಡ್ತಾ, ತಮ್ಮ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಬಿಜೆಪಿಯ ನಡೆ ರಾಜಕೀಯ ವಲಯದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಈಗ ಎಲ್ಲರ ಕಣ್ಣು ಜನವರಿ 13ರ ಅಧ್ಯಕ್ಷ ಸ್ಥಾನದ ಚುನಾವಣೆಯ ಮೇಲಿದೆ. ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯ ಅಕೋಟ್ ಪಟ್ಟಣದ ಪುರಸಭೆ ಇನ್ನು ಮುಖ್ಯವಾಗಿ ಭಾರೀ ಚರ್ಚೆಗೆ ಗ್ರಾಸವಾದ ಹಿಂದುತ್ವವಾದಿ ಪಕ್ಷ ಬಿಜೆಪಿಯ ನಡೆ. ಯಾಕೆಂತಂದ್ರೆ ಪ್ರತಿ ಬಾರಿಯೂ ಕೂಡ ಬಿಜೆಪಿ ಹೇಳ್ತಾ ಇದ್ದಿದ್ದು ಒಂದೇ, ನಾವು ಹಿಂದುತ್ವವಾದಿಗಳು, ಹಿಂದುತ್ವವನ್ನ ಬಿಟ್ಟು ನಾವು ಬೇರೆ ಎಲ್ಲಿಗೂ ಕೂಡ ಹೋಗೋದಿಲ್ಲ. ಜೊತೆಗೆ ನಮ್ಮ ಬಿಜೆಪಿ ಪಕ್ಷದ ಅಜೆಂಡಾ ಏನು ಅಂತ ಅಂದ್ರೆ ಹಿಂದುತ್ವವೇ ನಮ್ಮ ಬಿಜೆಪಿ ಪಕ್ಷದ ಅಜೆಂಡಾ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಈ ಒಂದು ಹಿಂದುತ್ವ ಅನ್ನೋದು ಈಗ ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಅಥವಾ ಈಗ ಅನ್ವಯ ಆಗೋದಿಲ್ವಾ ಬಿಜೆಪಿ ಪಕ್ಷಕ್ಕೆ? ಕಾಂಗ್ರೆಸ್ನವರು ಏನೇ ಪ್ರಶ್ನೆ ಮಾಡಿದ್ರು ಕೂಡ ಪ್ರತಿ ಬಾರಿಯೂ ಕೂಡ ನಾವು ಹಿಂದುತ್ವವಾದಿಗಳು, ಹಿಂದುತ್ವವನ್ನ ಬಿಟ್ಟು ನಾವು ಬೇರೆ ಎಲ್ಲಿಗೂ ಕೂಡ ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಆ ಒಂದು ಹಿಂದುತ್ವದಿಂದ ದೂರ ಉಳಿದಿದ್ದಾರೆ ಎಂಬ ಪ್ರಶ್ನೆಯೂ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಮಹಾರಾಷ್ಟ್ರದ ಅಕೋಟ್ ಪುರಸಭೆಯಲ್ಲಿ ಜಗತ್ತಿನ 8ನೇ ಅಚ್ಚರಿ ಇದು ಅಂತ ಹೇಳಬಹುದು. ಪುರಸಭೆಯ 35 ಸ್ಥಾನಗಳ ಪೈಕಿ 33 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಪುರಸಭೆ ಎಲೆಕ್ಷನ್ ಅಲ್ಲಿ ಬಿಜೆಪಿ 11 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿತ್ತು.